ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಅಳಿಯ ಏನೋ ಹೋಗೋ ಏನೋ ಗಿಫ್ಟ್ ತಂದಿದ್ದಾನೆ ಅಂದ್ಕೊಂಡು ಅವಳುತ್ತೆ. ವಾವ್, ನೋಡಿ ನನ್ನ ಮಗಳದ್ದು ಇವತ್ತು ರಾತ್ರಿ 12 ಗಂಟೆ ಕರೆಕ್ಟಾಗಿ 12 ಗಂಟೆಗೆ ಹುಟ್ಟುಹಬ್ಬ ಮಾಡ್ತಿದ್ದಾನೆ ನನ್ನ ಅಳಿಯ. ಏನೋ ಇದನ್ನು ಮಗುದು ಆಟಾಡೋದು ಇಟ್ಟಿದ್ದೆ, ಇವಳು ನೋಡ್ಬಿಟ್ಟು ಏನೋ ದೊಡ್ಡ ಭಾರವಾಗಿರೋ ತಂದಿದ್ದಾರೆ ಅಂತ ಖುಷಿಯಾಗೋಯ್ತು. ಏನೋ ಅರ್ಜೆಂಟ್ ಅವಳಿಗೆ. ಹ್ಞೂ, ಫ್ರ್ಯಾಂಕ್. ಕ್ಯಾಮ್ರಾ ಅಲ್ಲ, ಅಯ್ಯೋ ನನಗೆ ಕ್ಯಾಮ್ರಾ ಕಂಡಂಗೆ ಕಾಣಿಸ್ತು. ಏನು ಮ್ಯಾಕ್ಬುಕ್ ಲ್ಯಾಪ್ಟಾಪ್ ಇದೆಲ್ಲ ಯಾವಾಗ ಸೀಲ್ ಓಪನ್ ಆಗಿದೆ. ಯಾವಾಗ ಈ ಕೆಲಸ ಕೆಲಸ ಎಲ್ಲ ಯಾವಾಗ ಮಾಡ್ತೀಯಾ? ಫೇವ್ರೆಟ್ ಕಲರ್ 2 ವಾರದಿಂದ 1 ವಾರ ಆಯಿತು ತಂದು. ಹೌದಾ? 1 ವಾರ ಇಲ್ಲ, ನೋಡಿಲ್ಲ. ನಾನು ನೋಡಿಲ್ಲ, ಇವತ್ತೇ ನಾನು ನೋಡ್ಕೊಂಡು ಹೋಗಿಲ್ಲ. ಥ್ಯಾಂಕ್ ಯು. ಇದಕ್ಕೆ ಹಿಂದೆ ಕೆಲಸ ಮಾಡಿರೋ ಕೈಗಳು ತುಂಬ ಇದೆ. ಹೌದಾ? ಶ್ವಾಸು, ಅರ್ಜುನು, ಅದಕ್ಕೆ ಅವ್ರ ಜೊತೆ ಓಡಾಡ್ಕೊಂಡಿದ್ದು. ಇವಾಗ ಸಾಗರ್. ನಾನೇನು ಅನ್ಕೊಂಡೆ ಒಂದು ಕೇಕ್ ತರ್ತಾನೆ, ಕಟ್ ಮಾಡಿ ತಿನ್ಬಿಟ್ಟು ಮಲ್ಕೊಳ್ಳೋದು ಅಂದ್ಕೊಂಡೆ. ನಿಜವಾಗಿ ನಾನು ಕೇಕೆ ಅಂದ್ಕೊಂಡಿದ್ದೆ ಕಣೋ ನೀನು ಹೇಳಿದ್ದಕ್ಕೆ. ಮ್ಯಾಕ್ಬುಕ್ ನಿಯೋ 8 GB ರ್ಯಾಮ್, 512 GB ಮೆಮೊರಿ, ಟಚ್ ID. ಥ್ಯಾಂಕ್ಸ್ ಹೇಳಿಮ್ಮ ನಿನ್ನ ಗಂಡನಿಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಫೇವ್ರೆಟ್ ಕಲರ್. ನಿಂಗೆ ಅವತ್ತು ಕಲರ್ ಕೇಳಿದೆ, ನೆನಪಿದೆಯಾ? ಈ ಕಲರ್ ಇಲ್ಲಾಂದ್ರೆ ಯಾವ ಕಲರ್ ಬೇಕು ಅಂತ. ಅವಾಗಾರು ನಿಂಗೆ ಐಡಿಯಾ ಬರಲಿಲ್ವಾ? ಇಲ್ಲ, ನಂಗೆ ಗೊತ್ತು ಇವ್ರು ಕೊಡ್ಸಲ್ಲ ಅಂತಾನೆ ಇದ್ದೆ ನಾನು. ಯಾಕಂದರೆ ಇವರು ಆ್ಯಪಲ್ ಸಪೋರ್ಟ್ ಮಾಡಲ್ಲ, ನನಗೋಸ್ಕರ ತಂದಿದ್ದಾರೆ. ಅವನಿಗೆ ಸ್ಯಾಮ್ಸಂಗ್ ಇಷ್ಟ ಅವನಿಗೆ. ಥ್ಯಾಂಕ್ ಯು. ಅಲ್ಲ, ಸ್ಯಾಮ್ಸಂಗ್. ನೋಡಿ ನನ್ನ ಅಳಿಯ ನನ್ನ ಮಗಳಿಗೆ ಗಿಫ್ಟಾಗಿ ಕೊಟ್ಟಿರೋದು ಅವಳದು ಹುಟ್ಟುಹಬ್ಬ ಅಂತ ಹೇಳಿ ಆ್ಯಪಲ್ ಅರ್ಧ ಕಚ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಥ್ಯಾಂಕ್ಸ್, ಹಿಂಗೆ ಖುಷಿಯಾಗಿರಪ್ಪ. ಎಷ್ಟು? ಅಲ್ಲ, ಫ್ರೆಂಡ್ಗೆ ದುಡ್ಡು ಬೇಕು ಕಳಿಸು ಅಂತ ಅಂದ್ಬಿಟ್ಟು. ಎಷ್ಟು ಅದು? ಇವ್ರ ಅಕೌಂಟಿಂದ ಎಲ್ಲ 75. 75,000 ರೂಪಾಯಿದು ಗಿಫ್ಟ್ ಕೊಟ್ಟಿದ್ದಾನೆ. ಫಸ್ಟ್ ಮಾಡಿದ್ದು ಇದು ಆಟ ನೋಡಿದ ತಕ್ಷಣ ಏನೋ ಆ್ಯಪಲ್ ಪ್ರಾಡಕ್ಟ್ ಅಂತ, ಬ್ಯಾಗು ಆ್ಯಪಲ್ದು. ನಾನು ಅಲ್ಲಿ ಬಂದು ಗಲಾಟೆ ಮಾಡ್ದೆ, ನಾನು ಅದು ತೊಗೊಳೋದಕ್ಕೆ ಏನೇನೋ ಬೀಳಿಸ್ತಾನೆ. ನಾನು ಯಾಕೋ ಅಂತಂದರೆ ಸುಮ್ಮನೆ ಇರ್ರಿ ಅಂತ. ಅಮೇರಿಕಾಗೆ ಹೋಗ್ತಾ ಮೂವಿ ನೋಡ್ಕೊಂಡು. ಅವಳು ನೆಕ್ಸ್ಟ್ ವೀಕ್ ಅಮೇರಿಕಾಗೆ ಹೋಗ್ತಾ ಇದ್ದಾಳೆ. ಶನಿವಾರ ಬೆಳಗ್ಗೆ ಹೊರಟೋದಲ್ವ ಅವಳು. ಬರೋ ಶನಿವಾರ ಬೆಳಗ್ಗೆ 25ನೇ ತಾರೀಕು, ಅಂದರೆ 24, 25 ರಾತ್ರಿ ಹೊರಡ್ತಾಳೆ. ಅದಕ್ಕೆ ಹೋಗೋವಾಗ ಮೂವಿ ನೋಡ್ಕೊಂಡು ಹೋಗಲಿ ಅಂಥೇಳಿ. ಏನು ಗಿಫ್ಟು? ಏನೋ ಗಿಫ್ಟ್ ತಂದಿದ್ದೀನಿ. ನಾನು ಹಂಗೆ ಅಂದ್ಕೊಂಡೆ ಕಣೆ, ಏನೋ ಒಂದು ಕೇಕ್ ತಂದಿರ್ತಾನೆ, ಕಟ್ ಮಾಡ್ಕೊಂಡು ತಿನ್ಬಿಟ್ಟು, ಅದು ಚಾಕ್ಲೇಟ್ ತಂದಿರೆ ನಾನು ತಿನ್ನಲ್ವಲ್ಲಪ್ಪ ಅಂದ್ಕೊಂಡೆ. ಥ್ಯಾಂಕ್ ಯು ಮಕ್ಕಳ. ನನಗೆ ಥ್ಯಾಂಕ್ಸ್ ಹೇಳ್ತೀಯ, ಅವನಿಗೆ ಥ್ಯಾಂಕ್ಸ್ ಹೇಳು ಪಾಪ. ಹೇಳ್ದೆ ಏನೋ ಗಿಫ್ಟ್ ತಂದಿದ್ದೀನಿ. ನಾನೇನು ಅಂದ್ಕೊಂಡೆ ಕೇಕು ಅಂದ್ಕೊಂಡೆ ನಾನು. ಬೇಡ ಅಂದರು. ನಾನು ನಿಮ್ಗೆ ಇನ್ನೊಂದು ಗಿಫ್ಟ್ ಕೊಡ್ತೀನಿ ಅಂದರೆ ಏನೋ ಕಬಾಬ್.
ಏನಿದು ಸಣ್ಣದಾಗಿ ಕಣೆ, ನನಗೆ ಯಾಕೋ ಇದು ಇಷ್ಟ ಆಯಿತು, ಅದಕ್ಕೆ ತೊಗೊಂಡು ಏನಕ್ಕೆ ಇದೆಲ್ಲ ಏನ್ ನೀವಿಬ್ರು ಅಲ್ಲ ಅವ್ರು ತಂದಿರೋದು ನನಗೆ ಗೊತ್ತಿಲ್ಲ, ನಾನು ತಂದಿರೋದು ಅವ್ರಿಗೆ ಗೊತ್ತಿಲ್ಲ. ನಂಗೆ ಅವ್ನು ತಂದಿದ್ದು ನಿಜವಾಗ್ಲೂ ಗೊತ್ತಿಲ್ಲ. ನಾನು ಅವತ್ತು ಸುಮ್ಮನೆ ನಿನಗೆ ತೋರಿಸ್ದೆ, ನಾನು ತೊಗೊಳ್ಳೋಕೆ ಚೆನ್ನಾಗಿದೆಯಾ ಅಂತಂದೆ. ಚೆನ್ನಾಗಿದೆಯಮ್ಮ ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಅಂತ ತೊಗೊಂಡು ಬಂದೆ. ನೋಡಿ, ಇದು 2 ಬಿಚ್ಚಿ ಬಿಚ್ಚಿ ಬೇರೆ ಥರ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿದೆ. ಅವಳು ಹಾಕ್ಕೊಂಡ್ಮೇಲೆ ನಾನೊಂದ್ಸರಿ ಹತ್ರದಿಂದ ತೋರಿಸ್ತೀನಿ. ನೋಡಿ, ಇದು ಬೇರೆ ಮಾಡ್ಬೋದು, ಇದು ಬೇರೆ ಮಾಡ್ಬೋದು. ನೀವು 3 ಥರ ಹಾಕ್ಕೊಳ್ಬೋದು. ನನಗೆ ಈ ಕಿವಿ ಓಲೆನ 3 ಥರ ಹಾಕ್ಕೊಳ್ಬೋದು. ನಮ್ಮ ಮಕ್ಳು ಏನ್ ಕೊಡ್ತಾರೆ ನೋಡ್ಬೇಕು ಇವಾಗ. ಪಾಪ ಪುಟಾಣಿ ಮಗು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು 100 ವರ್ಷ ಸುಖವಾಗಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ, ಈ ಥರ ಬರುತ್ತೆ. ಇದೊಂದಾದರೂ ಹಾಕ್ಕೊಳ್ಬೋದು, ಇದಾದರೂ ಹಾಕ್ಕೊಳ್ಬೋದು, ಇಲ್ದಿರೆ ಬರೀ ಇದೊಂದಾದರೂ ಹಾಕ್ಕೊಳ್ಬೋದು. ಈ ಥರ ನೋಡಿ, ಹೀಗೆ ಚೆನ್ನಾಗಿದೆ. ಇಷ್ಟ ಆಯ್ತೇನೇಮ್ಮ? ಸೂಪರ್ ಸೂಪರ್ ಅಂತೆ. ಧಮಾಕ ಅಂತೆ 12:20ಕ್ಕೆ ಧಮಾಕ. ಹಾಂ ಏನಮ್ಮ? ಮತ್ತೆ ಸ್ಟೇಟಸ್ ಹಾಕ್ತಾರೆ. ಹ್ಞೂ ನೋಡಿದ್ರ ನನ್ನ ಮಗಳು ದುಡ್ತಬ್ಬ ಈ ಕಡೆ ಫೇಸ್ ಮಾಡಿ ಖುಷಿಗೆ. ಎಲ್ಲಿ ಬೆಳೆವ ಈ ಕಡೆಯಿಂದ ಮಾಡಿ ಸಾಕು ಬೆಳಕು. 12:20ಗೆ ಇನ್ಯಾವ ಬೆಳಕಲ್ವಾ? ನೋಡಿದ್ರಾ? ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮಗಳು, ನನ್ನ ಅಳಿಯ, ನನ್ನ 2 ಮೊಮ್ಮಕ್ಕಳು ಮೇಲಿರಲಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.